ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ ಟೀಚರ್ಸ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಟೀಚರ್ಸ್ ಡೀಟೇಲ್ ಅಪ್ಡೇಟ್ ಮಾಡ್ತಕ್ಕಂಥದ್ದು, ಹೊಸ ಟೀಚರ್ಸ್ನ ಸೇರಿಸ್ತಕ್ಕಂಥದ್ದು, ಈ ಶಾಲೆಯಿಂದ ಹೋಗಿರ್ತಕ್ಕಂಥ ಟೀಚರ್ಸ್ನ ರಿಮೂವ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಬ್ರೌಸರ್ನ ಯೂಸ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ udais+.gov.in ಬರೀ ಯುಡೈಸ್ ಅಂತ ಹೊಡೆದ್ರು ಸಹ, ಯುಡೈಸ್ ಅಂತ ಟೈಪ್ ಮಾಡಿದ್ರು ಸಹ ಬರುತ್ತೆ. ಯುಡೈಸ್ ಪ್ಲಸ್ ಅಂತ ಈ ರೀತಿ ಲಿಂಕನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಫುಲ್ ಸ್ಕ್ರೀನ್ ಕಾಣಿಸ್ತಾ ಐತೆ. ಇದನ್ನ ಝೂಮ್ ಮಾಡ್ಕೊಳ್ಳಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದ್ರ ಮೇಲೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂದರೆ ಎಲ್ಲ ಮಾಡ್ಯೂಲ್ಸು ಬರ್ತವೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಾವು ಈ ಟೀಚರ್ ಮಾಡ್ಯೂಲ್ ಹೋಗಿ ಈಗ ವರ್ಕನ್ನು ಮಾಡಬೇಕು. ಇದರಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಪ್ಷನ್ ಬರುತ್ತೆ. ನಂತರ ಗೋನ ಕೊಡಿ. ಸ್ಟೇಟ್ ಸೆಲೆಕ್ಟ್ ಅಂತ ಏನು ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಟೀಚರ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಹಲವಾರು ಮಾಡ್ಯೂಲ್ಸ್ ಇದ್ದಾವೆ. ಈ ಎಲ್ಲದನ್ನು ಸಹ ಈ ವರ್ಷ ಮಾಡ್ತಾ ಇರ್ತೀವಿ. ಸ್ಟೂಡೆಂಟ್ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ. ಇದು ಟೀಚರ್ ಮಾಡ್ಯೂಲ್. ಈಗ ಇದ್ರ ಮೇಲೆ ಲಾಗಿನ್ ಅಂತ ಇದೆ, ಇದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಮಗೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಬರುತ್ತೆ. ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಇಲ್ಲಿ ಏನಿದೆ ಅದನ್ನು ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಯೂಸರ್ ನೇಮ್ ಬಂದು ಡೈಸ್ ಕೋಡ್ ಆಗಿರುತ್ತೆ. ನಾವು ಇಲ್ಲಿ ಬಳಸೋವಂಥ ಇದನ್ನ ಸೇಮ್ ಇದಕ್ಕೇನು ಕೊಟ್ಟಿದ್ದೀವಿ ಎಲ್ಲವಕ್ಕೂ ಸ್ಟೂಡೆಂಟ್ ಮಾಡ್ಯೂಲ್ ಎಲ್ಲವಕ್ಕೂ ಇದೇ ಆಗುತ್ತೆ. ನೆಕ್ಸ್ಟು ಇಲ್ಲಿ ಇದರಲ್ಲಿ ಈ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. 2 ಆಪ್ಷನ್ ಇದೆ. ಅದರಲ್ಲಿ ಮೊದಲನೇ ಆಪ್ಷನ್ ಕ್ಲಿಕ್ ಹಿಯರ್ ಅಂತ ಐತೆ, ಇಲ್ಲಿ ಗೋ ಅಂತ ಐತೆ, ಇದನ್ನು ಕೊಡಿ. ಇಲ್ಲಿ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನಿದೆ, ಫಿಲ್ ದ ಡೇಟಾ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟು ಇದು ರಿಯಲ್ ಆಗಿ ಎಲ್ಲ ಪೇಜ್ ಇರ್ತಕ್ಕಂಥ ಹೋಮ್ ಪೇಜು. ಇಲ್ಲಿ ಸಾಕಷ್ಟು ಕೆಲಸಗಳು ಈ ಸಲ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಸ್ವಲ್ಪ ಟೀಚರ್ ಮಾಡ್ಯೂಲಲ್ಲಿ. ಇದನ್ನೆಲ್ಲ ಮಾಡಬೇಕು. ಇಲ್ಲಿ ಟೀಚಿಂಗ್ ಸ್ಟಾಫ್ ಇದೆ, ನಾನ್ ಟೀಚಿಂಗ್ ಸ್ಟಾಫ್ ಇದೆ, ಆಮೇಲೆ ರಿಕ್ವೈರ್ಡ್ ಇದೆ, ನಂತರ ಸರ್ಟಿಫಿಕೇಷನ್ ಮಾಡ್ತಕ್ಕಂಥದ್ದಿದೆ, ಆನಂತರ HOS ಅಂತ ಇದೆ, ಸ್ಕೂಲ್ ಹೆಡ್ ಟೀಚರ್ ಅಂತ ಮ್ಯಾಪ್ ಮಾಡಬೇಕು, ಅದೊಂದು ಮ್ಯಾಪ್ ಮಾಡಬೇಕು. ಇದರಲ್ಲಿ ಇಲ್ಲಿ ಫಸ್ಟು ಇಲ್ಲಿ ಕಂಪ್ಲೀಟ್ ಟೀಚರ್ಸ್ ಡೀಟೇಲ್ಸ್ ಪ್ರೊಫೈಲ್ನ ಅಪ್ಡೇಟ್ ಮಾಡೋಣ. ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದೆ, ಇಲ್ಲಿ ಸಂಖ್ಯೆ ತೋರಿಸ್ತಾ ಇದೆ ಹೋದ ವರ್ಷ ಇರೋಂಥದ್ದು. ಈಗ ಇದರಲ್ಲಿ ಯುಡೈಸಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂದರೆ 2 ಇದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇವರ ಟೀಚರ್ಸ್ ಡೀಟೇಲ್ಸ್ನ ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಇನ್ಕಂಪ್ಲೀಟು 0 ಇದೆ. ಆ್ಯಡ್ ಟೀಚರ್ನ ಸಹ ಇಲ್ಲಿ ಹೊಸದಾಗಿ ಮಾಡಬಹುದು. ಹೊಸ ಶಿಕ್ಷಕರು GPT ಶಿಕ್ಷಕರ ನೇಮಕಾತಿ ಏನಾಗಿರ್ತಾರೆ ಅವ್ರದ್ದು A to Z ಇನ್ಫಾರ್ಮೇಷನ್ ತಗೊಂಡು ಮಾಡ್ಬೋದು. ಈಗಿರೋ ಟೀಚರ್ಸ್ನ ಅಪ್ಡೇಟ್ ಮಾಡೋಣ. 2 ಟೀಚರ್ಸ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದೆ. 2 ಟೀಚರ್ಸ್ ಈ ಶಾಲೆಯಲ್ಲಿದ್ದಾರೆ. ಇಲ್ಲಿ ಟೀಚರ್ಸ್ 2 ಡೀಟೇಲ್ಸ್ ಬರುತ್ತೆ. ಅವ್ರದ್ದು ಎಲ್ಲ ಡೀಟೇಲ್ಸು ಇಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ನಲ್ಲಿ ವರ್ಕ್ ಮಾಡಬೇಕು. ಜೊತೆಗೆ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಇದೆ, ಇದು ಇವ್ರನ್ನ ರಿಮೂವ್ ಮಾಡೋಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಲೆಫ್ಟ್ ಸ್ಕೂಲಲ್ಲಿ ಇಲ್ಲಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ರೀಸನ್ ಕೇಳಿದ್ದಾನೆ, ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ರಿಮಾರ್ಕ್ಸ್ನ ಕೊಟ್ಟು ಲೆಫ್ಟ್ ಸ್ಕೂಲ್ ಅಂತ ಕೊಡಬೇಕು. ಈಗ ರೀಸನ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡ್ಯೂ ಟು ರಿಟೈರ್ಮೆಂಟು ಅಥವಾ ಅನದರ್ ಸ್ಕೂಲು ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು, ಲೆಫ್ಟ್ ಜಾಬು, ಈ ಥರ ಸಾಕಷ್ಟು ಆಪ್ಷನ್ಗಳು ಕೊಟ್ಟಿದ್ದಾರೆ. ಡೂಪ್ಲಿಕೇಟ್ ಇದ್ದರೆ 2 ಇದ್ದರೆ ಅದು ಸಹ ಆಪ್ಷನ್ ಇಲ್ಲೇ ಇದೆ, ಮಾಡಬಹುದು. ರಿಮಾರ್ಕ್ಸಲ್ಲಿ ಏನಕ್ಕೆ ಇದನ್ನು ಅಂತ ಒಂದು ಸ್ವಲ್ಪ ಟೈಪ್ ಮಾಡಬೇಕು ಅಂತ ಯಾವತ್ತು ಸ್ಕೂಲು ಡೇಟನ್ನು ಎಂಟ್ರಿ ಮಾಡಬೇಕು. ಲೆಫ್ಟ್ ಸ್ಕೂಲ್ ಅಂತ ಕೊಟ್ಟರೆ ಅವರು ಇಲ್ಲಿಂದ ರಿಮೂವ್ ಆಗ್ತಾರೆ. ಇದರಲ್ಲಿ ಯುಡೈಸಲ್ಲಿ ನಾವು ಇದು ಬ್ಯಾಕ್ ಬಂದು ಆನಂತರ ಈಗ ಲೆಫ್ಟ್ ಸ್ಕೂಲ್ ಈಗಲೇ ಮಾಡೋದು ಬೇಡ. ಈ GP ಇದು ಜನರಲ್ ಪ್ರೊಫೈಲು
ಮತ್ತು ಏನು ಪ್ರೊಫೈಲ್ಗಳಿದ್ದಾವೆ ಇವೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಲಾಸ್ಟಿಗೆ ಲೆಫ್ಟ್ ಸ್ಕೂಲ್ ಅಂತ ಕೊಟ್ಟರೆ ಒಳ್ಳೆಯದು. ಇದರಲ್ಲಿ ಫಸ್ಟು ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಎ ಟು ಝೆಡ್ ಡೀಟೇಲ್ ಎಲ್ಲ ಬರುತ್ತೆ. ನಾವು ಏನು ಆಲ್ರೆಡಿ ಫೀಡ್ ಮಾಡಿದ್ದೀವಿ ಎಲ್ಲ ಇರುತ್ತೆ. ಒಂದ್ಸಲ ಕರೆಕ್ಷನ್ ನೋಡಿ ಅಪ್ಡೇಟ್ ಅಂತ ಕೊಟ್ಟರೆ ಸಾಕು. ಇದನ್ನು ಅನಂತರ ಇನ್ನೂ ಒಂದು ಕಂಟಿನ್ಯೂ ಪ್ರೊಫೈಲ್ ಬರುತ್ತೆ, ಅದನ್ನು ಸಹ ಇದೆಲ್ಲ ಕಳಿಸಲ ಮಾಡಿರೋದು ಇರುತ್ತೆ, ಹಾಗೆ ಇದನ್ನು ಅಪ್ಡೇಟ್ ಅಂತ ಕೊಡಬೇಕು. ಇನ್ನೂ ಒಂದು ಪೇಜು ಇದು ಇದೆ, ಟೀಚಿಂಗ್ ಪ್ರೊಫೆಷನ್ ಸಂಬಂಧಪಟ್ಟಂತೆ ಇದನ್ನು ಸಹ ಅಪ್ಡೇಟ್ ಕೊಡಿ. ಏನಾರು ಅಪ್ಡೇಟ್ ಕೊಡದಲ್ಲೇ ಈ ಥರ ಫ್ಲಾಫಿ ಬಂದರೆ ಇಲ್ಲಿ ಯಾವುದೋ ರಿಕ್ವೈರ್ಡ್ ಅಂತ ಇದೆ, ಯಾವುದೋ ಖಾಲಿ ಬಿಟ್ಟಿದ್ದೀವಿ ಅಂತ ಇದೆ. ಇಲ್ಲಿ ಟೆಟ್ ಎಸ್ ಆರ್ ನೋ ಅಂತ ಇದೆ, ಅದರಲ್ಲಿ ನಾವು ನೋ ಅಂತ ಕೊಡಬೇಕು, ನೋ ಅಥವಾ ಎಸ್ ಕೊಡಬೇಕು. ಆನಂತರ ಇಲ್ಲಿ ಅಪ್ಡೇಟನ್ನು ಕೊಡಬೇಕು. ಈಗ ಈ ರೀತಿ ಗ್ರೀನ್ ಕಲರ್ ಆಗುತ್ತೆ, ರೆಡ್ ಇದ್ದಿದ್ದು ಪೂರ್ತಿ ಆ ಟೀಚರ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಆಗುತ್ತೆ, ಅಂದರೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಬ್ಬರು ಟೀಚರ್ಸ್ದು ಸಹ ಇದೇ ರೀತಿಯಾಗಿ ಮಾಡಬೇಕು. ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈಗ ಸರಿ ಲೆಫ್ಟ್ ಸ್ಕೂಲ್ ಅಂತ ಕೊಡಿ. ಈಗ ಇದಾದಮೇಲೆ ಏನಾದರೂ ಅವರ ಶಾಲೆಯಿಂದ ಇಲ್ಲ, ಆ ಶಾಲೆಯಲ್ಲಿ ಈ ವರ್ಷ ಇಲ್ಲ ಅಂತಂದರೆ ಇದು ಲೆಫ್ಟ್ ಸ್ಕೂಲ್ನ ಕೊಡ್ತಕ್ಕಂಥದ್ದು ಮಾಡಬಹುದು. ಇನ್ನೊಬ್ಬರು ಟೀಚರ್ಸ್ದು ಜನರಲ್ ಪ್ರೊಫೈಲ್ ತಗೊಳ್ಳಿ, ನಂತರ ಅಪ್ಡೇಟನ್ನು ಕೊಡಬೇಕು. 3 ಪ್ರೊಫೈಲ್ ಬರುತ್ತೆ, 3 ಪೇಜನ್ನು ಸಹ ಇಲ್ಲಿ ನಾವು ಅಪ್ಡೇಟನ್ನು ಕೊಡಬೇಕು. ಈ ರೀತಿ ಗ್ರೀನ್ ಆಯಿತು, ಕಂಪ್ಲೀಟೆಡ್ ಅಂತ ಬರುತ್ತೆ. ಈಗೇನಾರು ಅವರು ಟ್ರಾನ್ಸ್ಫರ್ ಆಗಿದ್ರೆ ಮತ್ತೊಂದು ಏನಾರು ಇದ್ದರೆ ಇದನ್ನ ರಿಮೂವ್ ಮಾಡೋಕ್ಕೆ ಹಾಗೆ ಹೇಳಿದ್ನಲ್ಲ, ಅದು ಲೆಫ್ಟ್ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬರಬೇಕು ಅಂದಾಗೆಲ್ಲ ಯಾವಾಗಲೂ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಐತೆ, ಅದು ಹೋಮ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಒಂದು ಆಪ್ಷನ್ನು ಹೇಳ್ತೀನಿ, ಇದು ಆ್ಯಡ್ ಟೀಚಿಂಗ್ ಸ್ಟಾಫು, ಅದೇ ಹೊಸದಾಗಿ ನೇಮಕ ಆಗಿರೋರನ್ನ ಆ್ಯಡ್ ಮಾಡೋಕ್ಕೆ ಇಂಪೋರ್ಟ್ ಸ್ಟಾಫ್ ಅಂತ ಇದೆ. ಇಂಪೋರ್ಟ್ ಅಂದರೆ ಇನ್ ಮಾಡ್ಕೊಳ್ಳೋ ಅಂಥದ್ದು. ಈಗ ಬೇರೆ ಶಾಲೆಯಿಂದ ಈ ಶಾಲೆಗೆ ಟ್ರಾನ್ಸ್ಫರಲ್ಲಿ ಬಂದಿರ್ತಾರೆ, ಅವ್ರನ್ನ ಇನ್ ಮಾಡ್ಕೊಳಕ್ಕೆ ಅವ್ರದ್ದು ನ್ಯಾಷನಲ್ ಕೋಡ್ ಕೊಟ್ಟು ಡೇಟ್ ಆಫ್ ಬರ್ತ್ ಕೊಟ್ಟು ಸರ್ಚ್ ಗೋ ಅಂತ ಕೊಟ್ಟರೆ ಡೀಟೇಲ್ಸ್ ಬರುತ್ತೆ, ಅವ್ರದ್ದು ಇನ್ ಮಾಡ್ಕೋಬೋದು. ಅಥವಾ ನ್ಯಾಷನಲ್ ಕೋಡ್ ಗೊತ್ತಿಲ್ಲ ಅಂತ ಅಂದರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಗೆಟ್ ನ್ಯಾಷನಲ್ ಕೋಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರು ಡೇಟ್ ಆಫ್ ಬರ್ತ್ ಕೊಟ್ಟು ಸರ್ಚನ್ನು ಕೊಡಬೇಕು. ಸರ್ಚ್ ಕೊಟ್ಟರೆ ಅವ್ರಿಗೆ ಅವ್ರದ್ದು ನ್ಯಾಷನಲ್ ಕೋಡ್ ಸಿಗುತ್ತೆ. ಆನಂತರ ಅಲ್ಲೋಗಿ ಇಂಪೋರ್ಟ್ ಇದರಲ್ಲಿ ನ್ಯಾಷನಲ್ ಕೋಡು ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋ ಅಂಥದ್ದು. ಇದು ಹೊಸ್ದಾಗಿ ಸೇರಿಸ್ಕೊಳ್ಳೋ ಅಂಥ ಟೀಚರ್ಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಅಂತ ಐತೆ, ಹೆಡ್ ಮಾಸ್ಟ್ರನ್ನ ಮ್ಯಾಪ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ HOS ಡೀಟೇಲ್ಸ್ ಅಂತ ಬರುತ್ತೆ, ಅವರೇ ಸೆಲೆಕ್ಟ್ ಆಗಿ ವಿತಿನ್ ದ ಸ್ಕೂಲ್ ಅಂತ ಇದೆ. ಇದರಲ್ಲಿ ಹೆಡ್ ಆಫ್ ದ ಸ್ಕೂಲ್ ಅಂದರೆ ಹೆಡ್ ಮಾಸ್ಟರ್ ಯಾರು ಅಂತ ಸೆಲೆಕ್ಟ್ ಮಾಡ್ತೀವಿ. ಎಲ್ಲ ಟೀಚರ್ಸ್ ಬರ್ತಾರೆ, ಅಪ್ಡೇಟನ್ನು ಕೊಡಬೇಕು. ಸೆಲೆಕ್ಟ್ ಮಾಡಿ ಇದರಲ್ಲಿ ಟೀಚರ್ಸ್ ನೇಮ್ ತೋರಿಸುತ್ತೆ. ಅನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಸಕ್ಸಸ್ ಆಗುತ್ತೆ. ಈ ಕಡೆ ಲೆಫ್ಟಿಗೆ ಡೀಟೇಲ್ಸ್ ಬರುತ್ತೆ. ಇನ್ನೂ ಒಂದು ಆಪ್ಷನ್ ಇದೆ, ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸ್ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಇದನ್ನು ಕೊಡ್ತೀವಿ ಅಂದರೆ ಕೊಟ್ಟು ಕನ್ಫರ್ಮನ್ನು ಕೊಡಬೇಕು. ಇಬ್ಬರು ಟೀಚರ್ಸ್ದು ಇಲ್ಲಿ ಡೀಟೇಲ್ಸು ಇಲ್ಲಿ ಬರುತ್ತೆ. ನಾವೇನು ಕೊಟ್ಟಿದ್ದೀವಿ ಈ ಕಡೆ ಲೆಫ್ಟಲ್ಲಿ ಮ್ಯಾಪ್ ಮಾಡಿರೋಂಥದ್ದು ಹೆಡ್ ಆಫ್ ದ ಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಮತ್ತು ಬ್ಯಾಕ್ ಹೋಗಬೇಕು ಅಂದರೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಹೋಮ್ ಪೇಜ್ ಮೇಲೆ ಇದ್ದೀವಿ. ಇಲ್ಲಿ ಇನ್ನೂ ಒಂದು ಏನು ಮಾಡಬೇಕು ಅಂದರೆ ಈ ಸಲ ಕೊಟ್ಟಿರೋಂಥದ್ದು ರಿಕ್ವೈರ್ಡ್ ಟೀಚರ್ಸ್ನ ರಿಕ್ವೈರ್ಡ್ ಮಾಡಿ, ಇಲ್ಲಿ ಟೀಚರ್ಸ್ ಬೇಡಿಕೆಯನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೀಚರ್ಸ್ ಬೇಡ ಅಂದರೂ ಇಲ್ಲಿ 00 ಇರುತ್ತೆ, ಇದನ್ನು ಮಾಡಲೇಬೇಕು, ಇಲ್ಲಾಂದರೆ ಫೈನಲ್ ಸಬ್ಮಿಷನ್ ತಾಣಲ್ಲ, ಸರ್ಟಿಫೈ ಮಾಡೋಕ್ಕಾಗಲ್ಲ. ಸೊ ಇದನ್ನು ಕೊಟ್ಟು ಸೇವ್ ಕೊಡಿ, 00ನೇ ಕೊಟ್ಟು ಸೇವ್ ಕೊಡಿ. ಟೀಚರ್ ರಿಕ್ವೈರ್ಡ್ ಬೇಡ ಅಂತಲೇ ಆಗುತ್ತೆ, ಬಟ್ ಇದು ಕಂಪ್ಲೀಟೆಡ್ ಅಂತ ಬರುತ್ತೆ. ಈ ಥರ ಕಂಪ್ಲೀಟ್ ಆಗಲೇಬೇಕು.
ಇಲ್ಲಿ ಟೋಟಲ್ ಸಂಖ್ಯೆ 2 ಇದೆ, ಇನ್ಕಂಪ್ಲೀಟ್ 0 ಇದೆ. ಓಕೆ, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟು ಇದು ಸಹ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟು ಇದನ್ನು ಮಾಡಬೇಕು. ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ ಅಂತ ಇದೆ. ಇದ್ರ ಮೇಲೆ ಇದು ಫೈನಲ್ ಆಗಿ ಇವೆಲ್ಲ ಕೆಲಸ ಆದಮೇಲೆ ಮಾಡ್ತಕ್ಕಂಥದ್ದು. ಓಕೆ, ಸರ್ಟಿಫೈ ಮಾಡಬೇಕು. ಸರ್ಟಿಫೈ ಮಾಡೋಕ್ಕೆ ಸಂಖ್ಯೆ ಓಕೆ ಕರೆಕ್ಟ್ ಇದೆ. ಕಂಪ್ಲೀಟೆಡ್ ಇದೆ, ಇನ್ಕಂಪ್ಲೀಟಲ್ಲಿ 0 ಇದೆ. ಇಲ್ಲಿ ರಿಮಾರ್ಕ್ಸ್ ಕೊಡಬೇಕು. ರಿಮಾರ್ಕ್ಸು ಸ್ವಲ್ಪ ಟೈಪ್ ಮಾಡಬೇಕು. ಒಂದು 20 ಕ್ಯಾರೆಕ್ಟರ್ವರೆಗೆ ಟೈಪ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸರ್ಟಿಫೈ ಅಂತ ಕೊಡಬೇಕು. ಇಲ್ಲಿ ರಿಮಾರ್ಕ್ಸ್ ಕೊಟ್ಟಿದ್ದೀನಿ, ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ದೀನಿ, ಸರ್ಟಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ, ಕನ್ಫರ್ಮನ್ನು ಕೊಡಿ. ಕನ್ಫರ್ಮನ್ನು ಕೊಟ್ಟರೆ ಇಲ್ಲಿಗೆ ಇದು ಪೂರ್ತಿ ಟೀಚರ್ ಮಾಡ್ಯೂಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಗೀತು. ಇಲ್ಲಿ ನೋಡ್ಬೋದು ಸ್ಟೇಟಸ್ಸು ಸರ್ಟಿಫೈಡ್ ಅಂತ ಇರುತ್ತೆ. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಅಧಿಕಾರಿಗಳಿಗೆ ಕೊಟ್ಟರೆ ಮಾಡಿದ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋ ಟೀಚರ್ಸ್ ಮಾಡ್ಯೂಲಿಗೆ ಸಂಬಂಧಪಟ್ಟಂತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.